बोलो भारत माता की जय, ಸಿದ್ದರಾಮಯ್ಯನವರಿಗೆ ಜೈ, ಸಿದ್ದರಾಮಯ್ಯನವರಿಗೆ ಜೈ, ರಾಜ್ಯಪಾಲರಿಗೆ ಧಿಕ್ಕಾರ, ರಾಜ್ಯಪಾಲರಿಗೆ ಧಿಕ್ಕಾರ, ಧಿಕ್ಕಾರ. ಅವರೇ 3 ಜನ ಹೋಗ್ತಿರೋದು. ಬಿಜೆಪಿ ಏಜೆಂಟ್ ರಾಜ್ಯಪಾಲರಿಗೆ ಬಿಜೆಪಿ ಏಜೆಂಟ್ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುವ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುವ ರಾಜ್ಯಪಾಲರಿಗೆ ಈಗಾಗಲೇ ತಮಗೆಲ್ಲ ಕರ್ನಾಟಕ ಸುಭದ್ರ ಸರ್ಕಾರವನ್ನ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಯಶಸ್ವಿಯಾಗಿ ಜನಪರ ಕಾರ್ಯದೊಂದಿಗೆ ಕಾರ್ಯನಿರ್ವಹಿಸೋದನ್ನ ಕಂಡು ಅವರಿಗೆ ಯಾರು ಕೂಡ ಪ್ರಶ್ನೆ ಮಾಡುವಂತ ಒಂದು ವ್ಯವಸ್ಥೆ ಇರಲಿಲ್ಲ. ಅಂತ ಒಬ್ಬ ಯಾರಿಗೂ ಪ್ರಶ್ನೆ ಮಾಡೋಕ್ಕಾಗದ ಒಬ್ಬ ವ್ಯಕ್ತಿ ನಮ್ಮ ನಾಡನ್ನ ಆಳ್ತಾ ಇದ್ರು. ಇವರ ಈ ಉತ್ತಮ ಬೆಳವಣಿಗೆಯನ್ನ ಕಾಣಲಾರದೆ, ನೋಡಲಾರದೆ, ತಾಳಲಾರದೆ ನಮ್ಮ ರಾಜ್ಯಪಾಲರನ್ನ ಬಳಸಿಕೊಂಡು ಕೇಂದ್ರದವರು ಅವರ ಮೇಲೆ ವಿಶೇಷವಾಗಿ ಯಾವುದೇ ರೀತಿಯ ಹಗರಣ ಕೂಡ, ಅವರ ಯಾವುದೇ ಸಹಿ ಸಾಕ್ಷಿ, ಯಾವುದೇ ತನಿಖೆಗಳಿಲ್ಲದರೂ ಕೂಡ ಅವರನ್ನ ಈ ಸುಳಿಯಲ್ಲಿ ಸಿಲುಕಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರವಾಗಿ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಕೆಪಿಸಿಸಿಯ ನಿರ್ದೇಶನದಂತೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಶೇಡಿಕ್ ಅವರಿದ್ದಾರೆ. ಅವರಿಗೆ ನಮ್ಮ ನಿಮ್ಮಲ್ಲಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇವರಿದ್ದಾರೆ, ಅವರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿಗಳಾದಂತಹ ರಾಜೇಂದ್ರ ಪ್ರಸಾದ್ ಅವರಿದ್ದಾರೆ, ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಅಧ್ಯಕ್ಷರಾದ ಕೆ.ಸಿ. ಮಹೇಶ್ ಅವರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಕೆಡಿಪಿಯ ಸಹ ಸದಸ್ಯರಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ ಬಯಸ್ತಾ ನಾಯಕರುಗಳು ಸದಸ್ಯರುಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಎಲ್ಲ ಕಾರ್ಯಕರ್ತರು ಕೂಡ ಆಗಮಿಸಿ ತಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ, ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ, ಯಾವುದಾದ್ರೂ ಒಂದು ಸರ್ಕಾರ ಒಂದು ಯೋಜನೆ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಅವರ ನೇರ ಬೇರೆ ಏನು ಕೆಲಸ ಇಲ್ಲ. ಈಗಾಗಲೇ ನೋಡ್ತಾ ಇದೀವಿ, ದೆಹಲಿಯಲ್ಲಿ ಕೇಜ್ರಿವಾಲ್ ಉತ್ತಮ ಒಂದು ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದ್ರು, ಅವರನ್ನು ತಗೊಂಡೋಗಿ ಜೈಲಲ್ಲಿ ಕೂರಿಸಿದ್ದಾರೆ. ಅದೇ ರೀತಿ ಜಾರ್ಖಂಡಿನ ಮುಖ್ಯಮಂತ್ರಿಯನ್ನು ತಗೊಂಡೋಗಿ ಆ ಪರಿಸ್ಥಿತಿಯನ್ನು ತೋರಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ಬಹಳ ಇಡೀ ದೇಶದಲ್ಲಿ ಒಂದು ಮಾದರಿಯ ಒಂದು ರಾಜ್ಯವನ್ನು ನಡೆಸ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು. ಇವರ ಏಳಿಗೆಯನ್ನು ನೋಡಲಾರದೆ ನಮ್ಮ ಈ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಪಾಲರನ್ನು ಬಳಸಿಕೊಂಡು, ಯಾಕಂದ್ರೆ ಮೊನ್ನೆ ನಡೆದಂತ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಇದೇ ರಾಜ್ಯಪಾಲರು ಇದೇ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೋಗಲಿದ್ರು. ಇಂಥ ಒಬ್ಬ ಮುಖ್ಯಮಂತ್ರಿ ಅತ್ಯುತ್ತಮವಾದ ಹಸಿವಿನಿಂದ ಮುಕ್ತಗೊಳಿಸಿ ರಾಜ್ಯವನ್ನ ಬಹಳ ಉತ್ತಮವಾಗಿ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಮರುದಿನ ನೋಡಿದ್ರೆ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸವೇ ಬೇರೆ. ಆದ್ರೆ ಕೇಂದ್ರ ಸರ್ಕಾರ ಇವರನ್ನ ಬಳಸಿಕೊಂಡು ಈ ರೀತಿ ಕೆಲಸ ಮಾಡಲೇಬೇಕು ಎಂಬ ನಿಟ್ಟಿನಲ್ಲಿ ಅವ್ರನ್ನ ಬಹಳ ಬಳಸಿಕೊಂಡು ನಮ್ಮ ಮೇಲೆ ಹುನ್ನಾರ ಹೊಂದಿಕೊಂಡಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸಿದ್ದರಾಮಯ್ಯ ಮುಖ್ಯ ನಾಳೆ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ. ಕಾರಣ ಅಂತ ತಪ್ಪುಗಳನ್ನೇನು ಮಾಡಿಲ್ಲ. ಯಾಕಂದ್ರೆ ಯಾವುದೇ ಅವರ ನಿವೇಶನಗಳನ್ನ ಪಡೆಯುವ ಸಂದರ್ಭದಲ್ಲಿ ಅವರ ಸಹಿ ಇಲ್ಲ, ಆ ಸಂದರ್ಭದಲ್ಲಿ ಅವರ ಅಧಿಕಾರದಲ್ಲೂ ಇರಲಿಲ್ಲ ಕೂಡ. ಅದನ್ನ ಯೋಚನೆ ಮಾಡದೆ ಒಟ್ಟು ಅವ್ರ ಹೇಳಿಕೆಯನ್ನ ತಡೆಯಲಾರದೆ ಈ ಕಾರ್ಯಕ್ರಮವನ್ನ ಅವ್ರು ಹಮ್ಮಿಕೊಂಡಿದ್ದಾರೆ. ಆದ್ರೆ ಅದಕ್ಕೆ ಯಾವತ್ತೂ ಕೂಡ ಅವ್ರಿಗೆ ಯಶಸ್ಸು ಈ ಸಂದರ್ಭದಲ್ಲಿ ಸಿಗಲ್ಲ ಅಂತ ಈ ಸಂದರ್ಭದಲ್ಲಿ ಅಂತ ಇದರ ವಿಸ್ತಾರವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳಾದ ರಾಜೇಂದ್ರ ಸರ್ ಅವರೀಗ ನಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತಾಡಲಿದ್ದಾರೆ. ಹಾಗೂ ಎಲ್ಲ ಕಾಂಗ್ರೆಸ್ ಕುಟುಂಬದ ಸದಸ್ಯರೇ, ಸನ್ಮಿತ್ರರೇ, ಕಳಸದ ನಾಗರಿಕ ಬಂಧುಗಳು, ಏನು ನಿನ್ನೆ ದಿವಸ ಕರ್ನಾಟಕ ಸರ್ಕಾರದ ಘನತೆವೆತ್ತ ರಾಜ್ಯಪಾಲರಾದಂತ ತಾವರ್ಚಂದ್ ಗೆಹ್ಲೋಟ್ ಅವರು ಯಾವುದೇ ಒಂದು ಸರ್ಕಾರದ ಏಜೆನ್ಸಿಗಳ ವಿಚಾರಣೆ ಇಲ್ಲದೇನೆ, ಯಾವುದೇ ಒಂದು ಪ್ರಾಥಮಿಕ
ಆರೋಪಕ್ಕೆ ಪುಷ್ಟಿ ಕೊಡ್ತಕ್ಕಂಥ ದಾಖಲೆಗಳಿಲ್ಲ. ಪ್ರಾಸಿಕ್ಯೂಷನ್ಗೆ ಸಿದ್ದರಾಮಯ್ಯನವರ ಮೇಲೆ ಅನುಮತಿ ಕೊಟ್ಟಿದ್ದಾರೆ. ಈಗ 1.25 ವರ್ಷದ ಹಿಂದೆ ವಿಧಾನಸಭಾ ಚುನಾವಣೆ ನಡೆದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟು ಕೊಟ್ಟು ಚುನಾವಣೆ ನಮ್ಮ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರನ್ನ, ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಕರ್ನಾಟಕದ ಮಹಾಜನತೆ ಮತ್ತು ನೀವೆಲ್ಲ ಸೇರಿ ಚುನಾಯಿತರಾಗಿ ಮಾಡುವಂತ ಕೆಲಸ ಮಾಡಿದ್ರಿ. ಆದ್ರೆ ಈಗ ಆಗ್ತಕ್ಕಂಥದ್ದೇನು, ಈ ಸರ್ಕಾರನ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕದ ಬಿಜೆಪಿ ಹಿಂಬಾಗಲ ಮುಖಾಂತರ ಸರ್ಕಾರವನ್ನ ಪತನಗೊಳಿಸ್ತಕ್ಕಂಥ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದನ್ನ ಇಡೀ ಕರ್ನಾಟಕದ ಜನತೆ ಮತ್ತು ಕಳಸಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಒಕ್ಕೂಟದಿಂದ ಖಂಡಿಸ್ತೇವೆ ನಾವು. ಯಾಕೆಂದ್ರೆ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದು ಬಿಟ್ರೆ ಅವನು ಎಂತ ಪಟ್ಟಿಂಗ್ ಕೆಲಸ ಮಾಡಿದ್ರು ಅವನು ಪರಿಶುದ್ಧರು. ಅದೇ ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿದ್ದರೆ ಭ್ರಷ್ಟಾಚಾರಿಗಳು ಅನ್ನುವಂತ ಒಂದು ಭಾವನೆನ ಈ ದೇಶದಲ್ಲಿ ಹುಟ್ಟುಹಾಕ್ತಕ್ಕಂಥ ಪರಿಸ್ಥಿತಿನ ಈ ದೇಶದ ಆಡಳಿತ ನಡೆಸ್ತಕ್ಕಂಥ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದೇ ಭ್ರಷ್ಟಾಚಾರ ಮಾಡಿ ದಾಖಲೆ ಸಹಿತ ಸಿಕ್ಕಿಬಿದ್ದು ಚೆಕ್ನಲ್ಲಿ ಬ್ಯಾಂಕ್ ಚೆಕ್ ಮುಖಾಂತರ ಲಂಚ ಪಡ್ಕೊಂಡಂತವರು ಇವರು ಪಕ್ಷದ ಅಧ್ಯಕ್ಷರು ಮತ್ತು ಅಧ್ಯಕ್ಷರ ತಂದೆಯವರು. ಈ ದೇಶದಲ್ಲಿ ಇಲ್ಲಿ ಏನೇನು ನಡೆಯೋದಕ್ಕಿದೆಯೋ ನಾವೇನ್ ನೋಡ್ಬೇಕಿದೆ ಅಂತ ಹೇಳಿ ಇನ್ನು ನಾವು ಯೋಚನೆ ಮಾಡೋಕ್ಕಾಗ್ತದೆ. ಯಾಕೆಂದ್ರೆ ಈ ದೇಶದಲ್ಲಿ ಬಡವರ ಪರ ಚಿಂತೆ ಮಾಡ್ತಕ್ಕಂಥ ನಾಯಕರುಗಳಲ್ಲಿ ಸಿದ್ದರಾಮಯ್ಯನವರು ಅಗ್ರಗಣ್ಯ ನಾಯಕರು. ಅವ್ರನ್ನ ಎಲ್ಲ ಜಾತಿ ಜನಜಾತಿ ಜನಾಂಗದವರು ಒಪ್ಪಿ ಅವ್ರನ್ನ ಚುನಾಯಿತರಾಗಿ ಮಾಡಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು, ಬಿಜೆಪಿಯವರು 5 ವರ್ಷ ಭ್ರಷ್ಟಾಚಾರ ಮಾಡೋರು, 3.25 ವರ್ಷ ಹಳ್ಳಿಯಲ್ಲಿ ವಾಲ್ ಕಟ್ತೀವಿ, ರಸ್ತೆ ಮಾಡ್ತೀವಿ, ಅನೇಕ ತರದ ಭ್ರಷ್ಟಾಚಾರ ಮಾಡಿದ್ರು. ಅದನ್ನೆಲ್ಲ ನೋಡಿ ಜನ ಇವರು ಬೇಡ ಅಂತ ಹೇಳಿ ಇವ್ರನ್ನ ತೆಗೆದು ಮೂಲೆಯಲ್ಲಿ ಕಸದ ಬುಟ್ಟಿಗೆ ಹಾಕಿಟ್ಟಿದ್ದಾರೆ. ಏನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸ್ವಲ್ಪ ಹೆಚ್ಚಿನ ಮುನ್ನಡೆ ಗಳಿಸಿದ್ರು, ಆ ಉಮೇದಲ್ಲಿ ಸರ್ಕಾರವನ್ನು ಪತನಗೊಳಿಸಬಹುದು ಅನ್ನುವಂತ ಒಂದು ಭ್ರಮಾಲೋಕದಲ್ಲಿದ್ದಾರೆ ಬಿಜೆಪಿಯವರು. ಆದ್ರಿಂದ ಅವರ ಕೈಗೊಂಬೆಯಾಗಿರ್ತಕ್ಕಂಥ ರಾಜ್ಯಪಾಲರನ್ನು ಬಳಸಿ ಈ ಸರ್ಕಾರವನ್ನ ವಜಾ ಮಾಡಿಸ್ತಕ್ಕಂಥ ಪ್ರಯತ್ನ, ಮುಖ್ಯಮಂತ್ರಿ ಅವರನ್ನ ಜೈಲಿಗೆ ಕಳಿಸಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನಕ್ಕೆ ಯಾವುದೇ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರ ವಿರೋಧ ಇದೆ. ಯಾಕೆಂದ್ರೆ ಹಸಿದವನಿಗೆ ಆಹಾರ ಕೊಟ್ಟವರು, ಬಡ ಏನು ಕಷ್ಟಪಟ್ಟ ದಲಿತರಿಗೆ ಏನು ಅವರ ಬದುಕಿಗೆ ಆಧಾರ ಇರ್ತಕ್ಕ ಒಬ್ರು ಮುಖ್ಯಮಂತ್ರಿಯವ್ರನ್ನ ವಾಮ ಮಾರ್ಗದಿಂದ ಕೆಳಗಿಳಿಸ್ತಕ್ಕಂಥ ಈ ಪ್ರಯತ್ನನ ಕಳಸಾ ಬ್ಲಾಕ್ ಕಾಂಗ್ರೆಸ್ ಅಲ್ಲಿ ಖಂಡಿಸುತ್ತೆ. ನಮ್ಮೆಲ್ಲರ ಆಗ್ರಹ ಇದೆ ಅಂತ ಹೇಳ್ತಾ ನಾನು ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾವು ವಂದಿಸ್ತೇನೆ. ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮುಂಚಿತವಾಗಿ ನಮ್ಮ ಸದಸ್ಯರಾದ ಅಬ್ದುಲ್ ಶುಕ್കൂರ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಸಮಸ್ಯೆ ಇವರು ಹುಟ್ಟಾಕ್ತಾರೆ ಅನ್ನೋದು ಎಲ್ರಿಗೂ ಮುಂಚೆನೆ ಗೊತ್ತಿತ್ತು. ಅವರು ಅಬ್ರಾಮ್ ಹೆಸರಿಗೆ ಮಾತ್ರ ಅಬ್ರಾಮ್ ಇಲ್ಲಿ ನೋಟಿಸ್ ಕೊಟ್ಟಿರೋದು, ಅಬ್ರಾಮ್ ಇಂದಲ್ಲ. ಇದು ಪೂರ್ತಿ ಬಿಜೆಪಿ ಮತ್ತೆ JDS ನವರು ಮಾಡಿರುವಂತ ಕುತಂತ್ರ ಇದೆ. ಇವರು ಮುಂಚೆನೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡು 24 ಗಂಟೆಯಲ್ಲಿ ಅದನ್ನ ಓದಲಿಕ್ಕೆ ಸಾಧ್ಯ ಇಲ್ಲ. 150 ಪುಟದ ಒಂದು ಕಂಪ್ಲೇಂಟ್ ಅನ್ನ ಇವ್ರು ಓದಲಿಕ್ಕೆ ಸಾಧ್ಯ ಇಲ್ಲ ಒಂದು ದಿವಸದಲ್ಲಿ. ಇಮಿಡಿಯೇಟ್ 24 ಗಂಟೆ ಒಳಗಡೆ ರಾಜ್ಯಪಾಲರು ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಇವರು ಅವಕಾಶ ಮಾಡಿಕೊಡ್ತಾರೆ. ಯಾಕೆ ಸಾಧ್ಯ ಇದೆ ಇದು? ಇವತ್ತು ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಇವತ್ತು ಏನು ಸಿದ್ದರಾಮಯ್ಯನವರ ಮೇಲೆ ಇವರು ಕೊಟ್ಟಿದ್ದಾರೆ, ಇದು ಅವರ ಅವನತಿ. ಇವ್ರದ್ದು ಬಿಜೆಪಿ ಮತ್ತೆ JDS ನವ್ರದ್ದು ಅವನತಿ. ಇದು ತಿಳ್ಕೊಳ್ಬೇಕು. ಇವರು ಏನು 60 ಸೀಟ್ ಗೆದ್ದಿದ್ದಾರೆ ಬಿಜೆಪಿಯವರು, ಮುಂದಿನ ಸಲ ಇವರು 6 ಸೀಟಿಗೆ ಬಂದ್ರು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರ ಬೆಂಬಲ ಈ ರಾಜ್ಯದಲ್ಲಿ ಅಷ್ಟು ಜೋರಾಗಿದೆ. ಒಂದ್ ಸ್ವಲ್ಪ ನಮ್ಗೆ ಕಮ್ಮಿ ಇತ್ತು, ಈಗ ಅದನ್ನು ಬಲಪಡಿಸಿದ್ದಾರೆ ಬಿಜೆಪಿಯವರು. JDS ನವರು ಅಷ್ಟೇ 19 ಸೀಟ್ ಗೆದ್ದಿದ್ದಾರೆ, ಮುಂದೆ 9 ಸೀಟ್ ಗೆಲ್ತಾರ ನೋಡ್ಲಿ ಅವರು. ಕುಮಾರಸ್ವಾಮಿ ಕೂತರ ಇದು ಜಾಸ್ತಿ ದಿವಸ ಉಳಿಯೋದಿಲ್ಲ. ಯಾಕಂದ್ರೆ ಅವರೇ ಉಳಿಯೋದಿಲ್ಲ. ಅಲ್ಲಿ ಕೇಂದ್ರದಲ್ಲಿ ಸರ್ಕಾರ ತಂಡಿ ಮೇಲೆ ಬ್ಯಾಲೆನ್ಸ್ ಮಾಡಿದ್ದಾರೆ, ಮೇಲೆ ತಿರುಗಿ ಬೀಳ್ತಾನೆ ಅಂತ ಹೇಳ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ.
ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ ಅಂತ ಖಂಡಿತ ಹೇಳ್ತಾ ಇದ್ದೀವಿ. ಜೊತೆಯಲ್ಲಿ ಇವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇವರು ಮರ್ಯಾದೆ ಹೋಗೋದಕ್ಕಿಂತ ಮುಂಚೆ ರಾಜ್ಯಪಾಲರು ಏನ್ ಕೊಟ್ಟಿದ್ದಾರೆ ಇದನ್ನ ಪ್ರಾಸಿಕ್ಯೂಷನ್ಗೆ ಅದನ್ನು ವಾಪಸ್ ತಗೊಂಡ್ರೆ ಅವ್ರ ಮರ್ಯಾದೆನೂ ಉಳಿಯುತ್ತೆ, ಕೇಂದ್ರ ಸರ್ಕಾರದ ಮರ್ಯಾದೆನೂ ಉಳಿಯುತ್ತೆ ಅಂತ ಹೇಳ್ಕೊಂಡು ನನ್ನ ಮಾತನ್ನು ನಮ್ಮ ಸುಪ್ರೀಂ ಸಾಹೇಬ್ ಅವರೇ ಹಾಗೂ ಇನ್ನೆಲ್ಲ ಸೇರಿದ ಕಾರ್ಯಕರ್ತ ಬಂಧುಗಳೇ, ನಾಗರಿಕರೇ, ನಾವು ರಾಜ್ಯಪಾಲರಿಗೆ ಗೋ ಬ್ಯಾಕ್ ಅಂತಲೇ ಹೇಳಬೇಕು. ಯಾಕಂದ್ರೆ ಆ ಕೆಲಸಕ್ಕೆ ಅವರು ಫಿಟ್ ಅಲ್ಲ. ಅವರು ರಾಜ್ಯಪಾಲ ಅಂತ ಹೇಳಿದ್ರೆ ರಾಜಕೀಯ ಮಾಡೋರಲ್ಲ. ಅವರು ಎಲ್ಲದಕ್ಕೂ ಸಮತೋಲನಾಗಿ ನಡೆಯುವಂಥ ವ್ಯಕ್ತಿಯಾಗಿರ್ಬೇಕೇ ವಿನಃ ಅವರು ಗೋ ಅವರು ಮಾಡ್ತಿದ್ದಾರೆ, ರಾಜಕೀಯ ಮಾಡ್ತಿದ್ದಾರೆ. ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಅವರಿಗೆ ಸಿದ್ದರಾಮಯ್ಯ ಮಾತ್ರ ಕಣ್ಣಿ ಕಾಣ್ತಾನೆ, ಕುಮಾರಸ್ವಾಮಿ ಕಣ್ಣಿ ಕಾಣ್ತಾ ಇಲ್ವೇನ. ಜನಾರ್ದನ್ ರೆಡ್ಡಿ ಇಡೀ ಗಣಿ ನುಂಗಿದಂತ ಜನಾರ್ದನ್ ರೆಡ್ಡಿನೂ ಕಾಣಲ್ಲ, ಶಶಿಕಲಾ ಜೊಲ್ಲೆನೂ ಕಾಣ್ತಾ ಇಲ್ಲ. ಇವತ್ತು ಯಾಕೆ ಕಾಣ್ತಾ ಇಲ್ಲ ಇವರಿಗೆ? ನಮ್ಮ ಸರ್ಕಾರ ಪ್ರಾಸಿಕ್ಯೂಷನ್ ಕೊಡ್ಲಿಲ್ಲ. ಅವರು ಕುಮಾರಸ್ವಾಮಿಗೆ ದೊಡ್ಡ ರೈತರು ರೈತರಂತಾರೆ 50 ಲಕ್ಷ ಗಣಿ ಬಂತಿ ಆಗಿದೆ. ಬಳ್ಳಾರಿ ಇಲಾಖೆಯನ್ನು ಗಣಿ ಆಗಕ್ಕೆ ಹೋದರೆ ಬಳ್ಳಾರಿನ ಕಾಡನ್ನು ಸರ್ವನೆ ಮಾಡಕ್ಕೆ ಹೊರಟ ಇಂಥವ್ರ ಜೊತೆ ಹಿಡ್ಕೊಂಡು ಕಪ್ಪು ಚುಕ್ಕೆ ಇಲ್ಲದೆ ಇರ್ತೀರಂತ ಸಿದ್ದರಾಮಯ್ಯ ಮೇಲೆ ಕಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ನಿನ್ನೆಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದೆ. ಆ ನಿಟ್ಟಿನಲ್ಲಿ ನಾವು ಕಳಸಾ ಕಾಂಗ್ರೆಸ್ ಭಟ್ರು ಮನವಿಯನ್ನ ಓದಿ ವಿಚಾರಗಳನ್ನ ತಮ್ಮ ಗಮನಕ್ಕೆ ತರ್ತಾರೆ. ದಯಮಾಡಿ ಸುರೇಶ್ ಭಟ್ರು ಅವರು ಇದನ್ನ ವಿಚಾರವನ್ನು ಅನ್ನಭಾಗ್ಯಂತಹ ವ್ಯಕ್ತಿ, ಇಂತಹ ವ್ಯಕ್ತಿಯನ್ನ ಕೆಳಗಿಳಿಸಬೇಕು ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಸುಳ್ಳು ಒಂದು ಪ್ರಕರಣವನ್ನ ಅವರ ಮೇಲೆ ಹಾಕಿ ಇವತ್ತು ಏನು ಅವ್ರನ್ನ ಇಳಿಸಬೇಕು ಅಂತ ಹೇಳಿ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆಯನ್ನು ಪಡೆದಿರ್ತಾರೆ. ಇದು 100ಕ್ಕೆ 100 ಅನ್ಯಾಯವಾದ ಕೆಲಸ. ಇದನ್ನ ಇವತ್ತು ಇಡೀ ಕರ್ನಾಟಕದಲ್ಲಿ ನಾಳೆಗೆ ಹಮ್ಮಿಕೊಂಡರೆ ಎಲ್ಲಾ ಕಡೆ ಕೂಡ ಅದನ್ನು ವಿರೋಧಿಸಿ ಪ್ರತಿಭಟನೆಗಳು ನಡೀತಾವೆ. ಇವತ್ತು ಕಳಸಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇದನ್ನ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಆ ಪ್ರಯುಕ್ತ ಏನು ನಮ್ಮ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಮನವಿ ಮಾಡಿದೆ, ಅದನ್ನು ನಾನೀಗ ಓದಿ ಹೇಳಿ ನಮ್ಮ ಮಾನ್ಯ ತಹಶೀಲ್ದಾರ್ ಅವರಿಗೆ ನೀಡ್ತಾ ಇದ್ದೀವಿ. ಗೌರವಾನ್ವಿತ ಘನವೆತ್ತ ರಾಷ್ಟ್ರಪತಿಗಳು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ವಿಚಾರಣೆ ನಡೆಸದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆಯ ವಿಚಾರವಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಮುಖ್ಯಮಂತ್ರಿಗಳ ವಿರುದ್ಧ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಖಂಡನೀಯ. ನ್ಯಾಯಾಲಯದಿಂದಲೇ ಚೀಮಾರೆ ಹಾಕಿಸಿಕೊಂಡ ವ್ಯಕ್ತಿಯೊಬ್ಬ ನೀಡಿರುವ ದೂರನ್ನು ಆಧರಿಸಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ರಾತ್ರೋರಾತ್ರಿ ನೋಟಿಸ್ ಜಾರಿ ಮಾಡಿ ತನಿಖೆಗೆ ಅನುಮತಿ ನೀಡಿದ್ದಾರೆ. ಆದ್ದರಿಂದ ರಾಷ್ಟ್ರಪತಿಗಳು ಈ ವಿಷಯದಲ್ಲಿ ಮಧ್ಯ ಪ್ರವೇಶ ಮಾಡಿ ರಾಜ್ಯಪಾಲರನ್ನು ಹಿಂದಕ್ಕೆ ಕರೆಸಿಕೊಂಡು ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಕೊಟ್ಟ ಅನುಮತಿಯನ್ನು ಹಿಂಪಡೆಯಬೇಕಾಗಿ ಆಗ್ರಹಪೂರ್ವಕವಾಗಿ ಮನವಿ ಮಾಡುತ್ತೇವೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿಂದೆ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ನಾಯಕರ ಒತ್ತಡ ಇದ್ದು ಪ್ರಜಾಸತ್ತಾತ್ಮಕ ಚುನಾಯಿತರಾಗಿರುವ ಸರ್ಕಾರವನ್ನು ದುರ್ಬಲಗೊಳಿಸಲು ಸಂಚು ಮಾಡುತ್ತಿರುವುದು ದುರದೃಷ್ಟಕರವಾಗಿದ್ದು ಕಾಂಗ್ರೆಸ್ ಪಕ್ಷ ಇದರ ವಿರುದ್ಧ ಖಂಡನೆ ವ್ಯಕ್ತಪಡಿಸುತ್ತದೆ. ನ್ಯಾಯ ಸತ್ಯದ ಪರವಾಗಿ ಪ್ರಜಾಪ್ರಭುತ್ವದ ಉಳಿನ ಕಾಂಗ್ರೆಸ್ ಪಕ್ಷ ಉಗ್ರ ಹೋರಾಟವನ್ನು ನಡೆಸುತ್ತೇವೆ. ಗೌರವಪೂರ್ವಕ ವಂದನೆಗಳೊಂದಿಗೆ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಕಳಸಾ. ಆರೋಪ ಅವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಬೇಕಾಗುತ್ತಾ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.